ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಗೆ ಇವತ್ತು ಚಿಕನ್ ಸುಕ್ಕ ಹೆಂಗೆ ಮಾಡಬೇಕು ಅಂತ ತಿಳಿಸ್ಕೊಡ್ತಿದ್ದೀನಿ. ಇನ್ನು ಚಿಕನ್ ಬಂದಿದ್ದೀನಿ, ಇನ್ನು ರೆಡಿ ಮಾಡಬೇಕಷ್ಟೇ. ಇವತ್ತು ನಾನು ಬೆಂಗಳೂರಿಗೆ ಹೋಗ್ತಿದ್ದೀನಿ. ಸೊ ನಮ್ಮಮ್ಮ ಚಿಕನ್ ಮಾಡಿ ನನಗೆ ರೆಡಿ ಮಾಡಿ ಕೊಡ್ತೀನಿ ಅಂತಂದರು. ಚಿಕನ್ ಸುಕ್ಕ ಹೆಂಗೆ ಮಾಡೋದು, ಯಾವ ರೀತಿ ಮಾಡಬೇಕು, ಯಾವ ಥರ ಮಸಾಲೆ ಹಾಕಬೇಕು ಅಂತ ನಿಮಗೆ ಫುಲ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಎಲ್ಲರೂ ನನ್ನ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತು ನಾನು 1 kg ಟೈಸನ್ ಕೋಳಿ ತಗೊಂಡು ಬಂದಿದ್ದೇನೆ. ಟೈಸನ್ ಕೋಳಿ ಅಂದರೆ ಗಟ್ಟಿ ಇರುತ್ತೆ. ಕೋಳಿಯಲ್ಲೂ 2 ವಿಧ ಇದೆ, ಟೈಸನ್ ಕೋಳಿ ಮತ್ತು ಬಾಯ್ಲರ್ ಕೋಳಿ. ಆ್ಯಕ್ಚುಲಿ ತುಂಬ ವಿಧಗಳು ಇರ್ಬೋದು, ಗೊತ್ತಿಲ್ಲ. ಆದರೆ ನಾನು ತಗೊಂಬಂದಿದ್ದು, ನಮ್ಮ ಮನೆಗೆ ತಗೊಂಬರೋದು ಬಾಯ್ಲರ್ ಮತ್ತು ಟೈಸನ್, ಎರಡು. ಜಾಸ್ತಿಯಾಗಿ ಟೈಸನ್ ಕೋಳಿ ತಗೊಂಬರ್ತಾರೆ, ಯಾಕಂದರೆ ತುಂಬ ಗಟ್ಟಿಯಾಗಿರುತ್ತೆ, ತಿನ್ನಲಿಕ್ಕೂ ತುಂಬ ಟೇಸ್ಟ್ ಆಗಿರುತ್ತೆ ಕೋಳಿ. ಇದನ್ನು ನಾವು ಜಾಸ್ತಿಯಾಗಿ ಸುಕ್ಕ ಮಾಡ್ಕೊತೇವೆ. ಸೊ ಇವತ್ತು ನಾವು ಸುಕ್ಕ ಹೆಂಗೆ ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ. ಚಿಕನನ್ನು ಬಂದ ಅರಿಶಿನ ಹಾಕೊಂಡ್ಬಿಟ್ಟು ಕ್ಲೀನಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ನಾನು ಅದಕ್ಕೆ ಬೇಕಂದಂಗೆ ತರಕಾರಿ ಕಟ್ ಮಾಡ್ಕೊತೇನೆ. ಫಸ್ಟ್ ಒಂದು ಈರುಳ್ಳಿ, ಆಮೇಲೆ ಒಂದು 10 ಬೆಳ್ಳುಳ್ಳಿ ಅಷ್ಟು, ಆಮೇಲೆ ಬೆಳ್ಳುಳ್ಳಿ ತೊಗೊಬೇಕು, ಒಂದು 10 ಬೆಳ್ಳುಳ್ಳಿ ತೊಗೋಬೇಕು, ಆಮೇಲೆ 1 ಟೊಮೆಟೊ, 3 ಮೆಣಸಿನ್ಕಾಯಿ, ಆಮೇಲೆ 1 ತುಂಡು ಶುಂಠಿ ತೊಗೊಬೇಕು. ಇಷ್ಟು ಚೆನ್ನಾಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊತೇನೆ. ಆಮೇಲೆ ಬಂದ್ಬಿಟ್ಟು ಒಂದು ಜಾರಿಗೆ ಬಂದುಬಿಟ್ಟು ಒಂದು 10 ರೆಡ್ ಮೆಣಸು ಹಾಕ್ಕೊತೇನೆ. ಸೊ ನಾನೊಂದು 10 ಮೆಣಸು ಮತ್ತು 1 ತುಂಡು ಅಷ್ಟು ಹುಳಿ ತೊಗೊಂಡಿದ್ದೀನಿ, ಹುಣಸೆ ಹುಳಿ. ಅದನ್ನು ತೊಗೊಂಡ್ಬಿಟ್ಟು ಚೆನ್ನಾಗಿ ರುಬ್ಕೊಂಡಿದ್ದೀನಿ, ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ರೆಡ್ ಬರುತ್ತೆ. ಸುಕ್ಕಕ್ಕೆ ಜಾಸ್ತಿಯಾಗಿ ರೆಡ್ ಮೆಣಸು ಹಾಕ್ತೇವೆ, ಸೊ ಚೆನ್ನಾಗಿ ಬರಬೇಕಂತ ಅಂದ್ಬಿಟ್ಟು ಕೊತ್ತಂಬರಿ ಮತ್ತು ಜೀರಿಗೆಯನ್ನು ಹುಡಿ ಮಾಡ್ಕೊಂಡಿದ್ದೇನೆ. ಜೀರಿಗೆ ಕೊತ್ತಂಬರಿ ಹುಡಿ ಮಾಡುವ ಮುಂಚೆನೂ ಸ್ವಲ್ಪ ಬಾಣಲೆಯಲ್ಲಿ ಬಿಸಿ ಮಾಡ್ಕೊಬೇಕು. ಆಮೇಲೆ ಇದನ್ನು 3 ಸ್ಪೂನ್ ಅಷ್ಟು ಕೊತ್ತಂಬರಿ ಹುಡಿ, ಆಮೇಲೆ 1 ಸ್ಪೂನ್ ಅಷ್ಟು ಜೀರಿಗೆ ತಗೊಂಡು ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಮಣ್ಣಿನ ಪಾತ್ರೆಯಲ್ಲಿ ಮಾಡೋದ್ರಿಂದ ಚಿಕನ್ ಆಗಲಿ ಯಾವುದೇ ಪದಾರ್ಥ ಆಗಲಿ ತುಂಬ ಟೇಸ್ಟ್ ಆಗಿರುತ್ತೆ. ಸೊ ನಾವು ನಮ್ಮ ಸೈಡು ಆಗಲಿ ನಮ್ಮ ಮನೆಯಲ್ಲಾಗಲಿ ಎಲ್ಲರೂ ಜಾಸ್ತಿಯಾಗಿ ಮಣ್ಣಿನ ಪಾತ್ರೆಯಲ್ಲೇ ಪದಾರ್ಥ ಮಾಡ್ಕೊತೀವಿ. ಇದರ ಟೇಸ್ಟೇ ಬೇರೆ ಲೆವೆಲ್ಗೆ ಇರುತ್ತೆ. ಸೊ ಇವಾಗ ಮಣ್ಣಿನ ಪಾತ್ರೆ ತೊಗೊಂಡಿದ್ದೀನಿ. ಮಣ್ಣಿನ ಪಾತ್ರೆಗೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆದ ತಕ್ಷಣ ಇದಕ್ಕೆ ಕಟ್ ಮಾಡಿಕೊಂಡಂಥ ತರಕಾರಿ ಏನಿದೆ, ಈರುಳ್ಳಿ ಆಗ್ಬೋದು, ಮೆಣಸಿನ್ಕಾಯಿ ಆಗ್ಬೋದು, ಟೊಮೆಟೊ ಆಗ್ಬೋದು, ಬೆಳ್ಳುಳ್ಳಿ ಆಗ್ಬೋದು, ಶುಂಠಿ ಆಗ್ಬೋದು, ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತೀನಿ. ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಕಲರ್ ಬಂದ ತಕ್ಷಣ ಇದಕ್ಕೆ ಚಿಕನ್ ಹಾಕ್ಕೊತೀನಿ. ಈ 1 kg ಏನು ಚಿಕನ್ ಕ್ಲೀನ್ ಮಾಡ್ಕೊಂಡಿದ್ದೀನೋ ಈ ಚಿಕನ್ ಅನ್ನೋದಕ್ಕೆ ಹಾಕ್ತೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊತೇನೆ. ಆಮೇಲೆ ಬಂದುಬಿಟ್ಟು ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಬೇಕು. ಅರಿಶಿನ ಹಾಕಿದ್ರೆ ಸ್ಮೆಲ್ ಬರಲ್ಲ ಅಂತಾರೆ. ಸೊ ನಾನು ಸ್ವಲ್ಪ ಅರಿಶಿನ ಹಾಕ್ಕೊತಿದ್ದೀನಿ. ಆಮೇಲೆ ಒಂದು ಬೌಲ್ ತೊಗೊಂಡು ಅದಕ್ಕೆ ಹುಣಸೆ ಹುಳಿ ಸ್ವಲ್ಪ ಕೈಯಲ್ಲೇ ನಾವು ಅದನ್ನು ಸ್ಮ್ಯಾಚ್ ಮಾಡ್ಕೊಬೇಕು. ಆಮೇಲೆ ಚಿಕನ್ ಪುಳಿ ಮುಂಚಿ ಪೌಡರ್ ಅಂತ ಬರುತ್ತೆ. ಈ ಚಿಕನ್ ಪುಳಿ ಮುಂಚಿ ಪೌಡರ್ ಒಂದು 3/4 ಪ್ಯಾಕೆಟನ್ನು ಹಾಕ್ಕೊತೀವಿ. ಈ ಚಿಕನ್ ಪುಳಿ ಮುಂಚಿ ಪೌಡರ್ ಹಾಕಿದರೆ ತುಂಬ ಟೇಸ್ಟ್ ಬರುತ್ತೆ. ಇವಾಗ ಚಿಕನ್ ಪುಳಿ ಮುಂಚಿ ಪೌಡರ್ ಹಾಕಿದ್ದೀನಿ. ಇದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಹುಣಸೆ ಹುಳಿ ಹಾಕ್ಕೊಂಡ್ಬಿಟ್ರೆ ಚಿಕನ್ ಡ್ರೈ ಆಗಿ ಗಟ್ಟಿಯಾಗಿರುತ್ತೆ ಅಂದ್ಬಿಟ್ಟು ನಾವು ಹುಣಸೆ ಹುಳಿ ರಸನೇ ಹಾಕ್ಕೊತೀವಿ. ಹುಣಸೆ ಹುಳಿ ರಸ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಮುಚ್ಚಳ ಹಾಕ್ಕೊಳ್ಳಿ. ಆಮೇಲೆ ಮುಚ್ಚಳ ಇಟ್ಟು ಸ್ವಲ್ಪ ವೆಯ್ಟ್ ಮಾಡಬೇಕಂದ್ರೆ ಅದು ಸ್ವಲ್ಪ ಕುದಿ ಬರಬೇಕು, ಚೆನ್ನಾಗಿ ಬೆಂದಿರಬೇಕು. ಚೆನ್ನಾಗಿ ಬೆಂದ ಮೇಲೆ ಅದಕ್ಕೆ ನಾವು ಹುಡಿ ಮಾಡ್ಕೊಂಡಂಥ ಮಸಾಲ ಹಾಕ್ಕೊಬೇಕು. ಅದಕ್ಕೆ ಜೀರಿಗೆ ಮತ್ತು ಕೊತ್ತಂಬರಿ ಹುಡಿ ನಾವು ರುಬ್ಬಿಟ್ಟಿದ್ದೀವಿ ಆಲ್ರೆಡಿ, ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಅದು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿಸ್ಬೇಕು ಚೆನ್ನಾಗಿ. ಮಸಾಲ ಏನು ಹಾಕಿದ್ದೀವಿ ಅದು ಸ್ಮೆಲ್ ಇರ್ಬಾರ್ದು. ಕುದಿ ಬಂದರೆ ಆ ಸ್ಮೆಲ್ಲೆಲ್ಲ ಹೋಗಿರುತ್ತೆ, ಚಿಕನ್ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಆಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಮಸ್ತಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ಚಿಕನ್ ಹೆಂಗೆ ಮಾಡಬೇಕು ಅಂತ. ನಾನಂತೂ ಚಿಕನ್ ಸುಕ್ಕ ಮಾಡಿ ತಿಂದಿದ್ದೀನಿ, ಸಾಕತ್ತಾಗಿತ್ತು. ಸೊ ನೀವು ಒಂದ್ಸತಿ ಚಿಕನ್ ಸುಕ್ಕ ಮಾಡಿ ಟ್ರೈ ಮಾಡಿ, ನಿಮಗೂ ಈ ಥರ ಮಾಡಿಬಿಟ್ಟು ಹೆಂಗಿರುತ್ತೆ ಅಂತ, ಟೇಸ್ಟ್ ಹೆಂಗೆ ಬಂದಿದೆ ಅಂತ ನನಗೂ ಕಮೆಂಟ್ ಮಾಡಿ. ಸೊ
ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗುವ.